ಬದನೆಕಾಯಿ ರೈಸ್ ಇಲ್ಲ ವಾಂಗಿಬಾತ್ ಹೆಂಗೆ ಮಾಡೋದಂತ ನೋಡೋಣ. ಉಷಾ ಗೋಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬದನೆಕಾಯಿ, ಈರುಳ್ಳಿ, ವಾಂಗಿಬಾತು ಪೌಡ್ರು MTRದು ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ನೆನೆಸಿಟ್ಕೊಂಡಿದ್ದೀನಿ. ಖಾರದ ಪುಡಿ, ಉಪ್ಪು, ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡೋದಕ್ಕೆ ಎಣ್ಣೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ವಾಂಗಿಬಾತ್ ಅಥವಾ ಬದನೆಕಾಯಿ ರೈಸನ್ನ ಹೆಂಗೆ ಮಾಡೋದಂತ ನೋಡೋಣ. ಬದನೆಕಾಯಿನ ಹತ್ತತ್ರ 1 ಇಂಚಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಬಾಣಲಿ ಒಂದು ಸ್ವಲ್ಪ ಬಿಸಿ ಆಗಲಿ. ಬಾಣಲಿ ಬಿಸಿ ಆದಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜ ಏನು ತಗೊಂಡಿದ್ದೀರಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗಬೇಕು, ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜನ ಗೊಜ್ಜು ಜೊತೆನೇ ಹಾಕ್ಕೋಬೋದು. ಗೊಜ್ಜು ಜೊತೆ ಹಾಕ್ಕೊಳ್ಳೋದ್ರಿಂದ ಅದು ಮೆತ್ತಗಾಗ್ಬಿಡ್ತೈತೆ ಕಡಲೆಕಾಯಿ ಬೀಜ, ಅದ್ರ ಕ್ರಿಸ್ಪಿನೆಸ್ಸೇ ಸಿಕ್ಕಲ್ಲ ತಿನ್ನೋದಕ್ಕೆ. ಅದಕ್ಕೆ ಫಸ್ಟೇ ಹುರಿದಿಟ್ಕೋಬೇಕು ಕಡಲೆಕಾಯಿ ಬೀಜನ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗಾಗಲಿ. ತಿಂದು ನೋಡಿದ್ರೆ ಅದು ಕ್ರಂಚಿನೆಸ್ ಇರಬೇಕು. ಅದು ಕಡಲೆಕಾಯಿ ಬೀಜದ್ದು ಕೆಂಪಗಾಗ್ತಾ ಬಂತಾ ಇದೆ. ಇನ್ನು ಸ್ವಲ್ಪ ಆದರೆ ಸಾಕು, ಒಂದು ಬಟ್ಲಲ್ಲೇ ತೆಗೆದಿಟ್ಕೋಬೋದು. ಈ ಟೈಮಲ್ಲೇ ಕಡಲೆಕಾಯಿ ಬೀಜನ ಸಾಕು ಫ್ರೈ ಆಗಿರೋದು ತೆಗೆದಿಟ್ಕೊತೀನಿ. ನಾನೊಂದು ಬಟ್ಲು ತೊಗೊಂಡಿದ್ದೆ, ಆ ಬಟ್ಲಲ್ಲೇ ತೆಗೆದಿಟ್ಕೊತಾ ಇದ್ದೀನಿ. ಎಣ್ಣೆ ಏನು ವೇಸ್ಟ್ ಆಗೋದೇನಿಲ್ಲ. ಅದೇ ಏನು ಸಪ್ರೇಟಾಗೇನು ಎಣ್ಣೆ ಹಾಕ್ಕೊಂಡು ಉರಿಬೇಕು ಅಂತೇನಿಲ್ಲ. ಅದೇ ಎಣ್ಣೆಯಲ್ಲೇ ಗೊಜ್ಜು ಮಾಡ್ಕೋಬೋದು. ನಾವೇನು ಕಡಲೆಕಾಯಿ ಬೀಜ ತೆಗ್ದಿದ್ರೋ ಅದೇ ಎಣ್ಣೆ ಇರ್ತೈತೆ. ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿಲಿ. ಇವಾಗ ನಾನು ಒಂದು ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ಈರುಳ್ಳಿನ ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಲೈಟ್ ಪಿಂಕ್ ಕಲರ್ ಟು ಬ್ರೌನ್ ಕಲರ್ ಸ್ಟಾರ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಆಗಿ. ಒಂದು 2ರಿಂದ 3 ನಿಮಿಷ ಟೈಮ್ ಕೊಟ್ಟರೆ ಚೆನ್ನಾಗಿ ಕೆಂಪಗೆ ಈರುಳ್ಳಿ ಬೇಯ್ತೈತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯೋ ಟೈಮಲ್ಲೇ ಒಂದು ಸ್ವಲ್ಪ ಪಿಂಕಿಶ್ ಬಂದಾಗ ಬದನೆಕಾಯಿ ಏನೇನು ಒಂದು 1 ಇಂಚು ಇಲ್ಲ 3/4 ಇಂಚಿಗೆ ಏನು ಕಟ್ ಮಾಡ್ಕೊಂಡಿದ್ದೀರಿ ಅದನ್ನು ನಾನು 4 ಬದನೆಕಾಯಿ ತೊಗೊಂಡಿದ್ದೀನಿ. ಆ ಬದನೆಕಾಯಿನ ಇವಾಗೆ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ರೈಸ್ ತಿನ್ನಬೇಕಾದ್ರೆ ರೈಸ್ ಜೊತೆ ಟೇಸ್ಟಿಯಾಗಿರ್ತೈತೆ. ಈ ಟೈಮಲ್ಲೇ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಅರಿಶಿನ ಪುಡಿ ಎಲ್ಲ ಹಾಕಿ ಬದನೆಕಾಯಿ ಕಲರ್ ಚೇಂಜ್ ಆಗಿ ಬೇಯ್ತಾ ಇರೋದು ಗೊತ್ತಾಗ್ತಾ ಇದೆ. ಉಪ್ಪು ಹಾಕೋಣ. ಇವಾಗೆ ಬದನೆಕಾಯಿ ಈರುಳ್ಳಿ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಹಿಡಿತಿದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದ್ರ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ. ಬದನೆಕಾಯಿ ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಇದೇ ಟೈಮಲ್ಲಿ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ.
ಖಾರ ಅದು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಅದೆಲ್ಲ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಈರುಳ್ಳಿ ಬದನೆಕಾಯಿ ಎಲ್ಲನೂ ಫ್ರೈ ಆಗೋ ಗಂಟ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಇನ್ನೇನು ಚೆನ್ನಾಗಿ ಬದನೆಕಾಯಿ ಎಲ್ಲ ಫ್ರೈ ಆಯಿತು ಅನ್ನೋ ಟೈಮಲ್ಲೇ ನಾವೇನು ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ರಿ ಅದನ್ನು ಹುಣಸೆಹಣ್ಣಿನ ನೀರನ್ನ ಸೇರಿಸ್ಕೊಳ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದೈತೆ. ಇವಾಗ ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಬಾಯ್ಲ್ ಬರಬೇಕು. ಅದು ಬಾಯ್ಲ್ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಸೈಡಲ್ಲೆಲ್ಲ ಬಾಯ್ಲ್ ಆಗ್ತಾ ಇರೋದು ಗೊತ್ತಾಗ್ತಾಯಿದೆ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕು ಸೈಡಲ್ಲಿ. ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ಟು ಟೈಮಲ್ಲಿ ಉಪ್ಪು ಏನು ಸಾಲಿಲ್ಲ ಒಂದು ಸ್ವಲ್ಪ ಹಾಕಿದ್ನ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಏನು ವಾಂಗಿಬಾತ್ ಪೌಡ್ರು ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಆ ಗೊಜ್ಜು ಕನ್ಸಿಸ್ಟೆನ್ಸಿಗೆ ವಾಂಗಿಬಾತ್ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನಾನು MTR ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನು ಇಲ್ಲ 1.5 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಚೆನ್ನಾಗಿ ಗೊಜ್ಜನ್ನ ಫ್ರೈ ಮಾಡ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಅಂತ ಗಂಟ ವಾಂಗಿಬಾತ್ ಗೊಜ್ಜನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರೈಸ್ ಚೆನ್ನಾಗಿ ಹುರ್ಕೋಬೇಕು. ಗೊಜ್ಜನ್ನ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಇನ್ನೇನು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರೋದು ಗೊತ್ತಾಗ್ತಾ ಇರಬೇಕಾದ್ರೇ ಕಾಣಿಸ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಗೊಜ್ಜು ರೆಡಿ ಆಗೈತೆ. ಎಣ್ಣೆ ಬಿಡ್ತಾಯಿದೆ ಅಂದರೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಮುಗೀತು. ಇವಾಗ ಅನ್ನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರೈಸನ್ನ ತಣ್ಣಗಾದ್ಮೇಲೆ ಆಗ್ಬೋದು. ಉದುರುದ್ರಾಗಿದ್ದರೆ ನಾನು ಬಿಸಿಯಲ್ಲೇ ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೈಸ್ ಹಾಕಿ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಎಲ್ಲದಕ್ಕೂ ಗೊಜ್ಜೆಲ್ಲ ರೈಸ್ ಎಲ್ಲ ಚೆನ್ನಾಗಿ ಗೊಜ್ಜು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋಂಗೆ ವಾಂಗಿಬಾತದ್ದು ಏನು ಮಸಾಲ ಪೌಡ್ರ್ ಐತೆ ಚೆನ್ನಾಗಿ ಹಿಡಿಯೋಂಗೆ ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವೈಟ್ ರೈಸ್ ಎಲ್ಲೂ ಒಂದು ಸೈಡ್ ಕೂಡ ಇರ್ದಿದ್ದಂಗೆ ನೀಟಾಗಿ ಗಂಟುಗಳಿಲ್ದಿದ್ದಂಗೆ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೇ ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದ್ನಲ್ಲ ಕಡಲೆಬೀಜ ಕ್ರಂಚಿಯಾಗಿ ಅವನ್ನ ಸೇರಿಸ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಲಾಸ್ಟಲ್ಲೇ ಈ ಪೀನಟ್ ಏನೈತೆ ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರ್ತಿದೆ. ತಿನ್ನಬೇಕಾದ್ರೆ ಕ್ರಂಚಿಯಾಗಿರ್ತಿದೆ. ತಿನ್ನೋದು ಫ್ಲೇವರ್ಫುಲ್ಲಾಗಿ ಒಂದೊಳ್ಳೆ ಮೀಲ್ಸ್ ಆಗ್ತೈತೆ. ಮೀಲ್ಸ್ಗೂ ಬ್ರೇಕ್ಫಾಸ್ಟ್ಗೂ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಡಿನ್ನರ್ಗೂ ಯಾವಾಗಾದರೂ ತಿನ್ಬೋದು. ಟೇಸ್ಟಿಯಾಗಿ ಒಂದು ರೈಸ್ ಬಾತ್ ರೆಡಿ ಆದೈತೆ. ಸೂಪರಾಗಿ ಬಂದೈತೆ. ಸೂಪರ್ ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. Thank you for watching Usha Gopi YouTube channel.